ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಲಕ್ಷ್ಮಿ ಮನೆಗೆ ಬಂದಿರ್ತಾಳೆ. ಲಕ್ಷ್ಮಿನ ಹೇಗೋ ಸೀರೆ ಕೊಡಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತಳ್ಳಿ ಹಾಕ್ತಾಳೆ. ಆ ವಿಡಿಯೋನ ಈಗಾಗಲೇ ಹಂಚ್ಕೊಂಡಿದ್ದೀವಿ ನೋಡಿ. ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ಕೂಡ ಇದೆ. ಏನಂತಂದರೆ, ಸಂಗೀತಮ್ಮನಿಗೆ ಹೃದಯಾಘಾತ. ಹಾಗಾದರೆ ಸಂಗೀತಮ್ಮನವ್ರಿಗೆ ಹೃದಯಾಘಾತ ಆಯಿತಾ? ಕಾರಣ ಏನು? ಸೊ ಎಲ್ಲವನ್ನು ಸಂಪೂರ್ಣ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಏನಾಗುತ್ತೆ ಅಂತಂದರೆ, ಇಲ್ಲಿ ಪಲ್ಲವಿ ಕೂಡ ಇರ್ತಾರೆ. ಲಕ್ಷ್ಮಿನ ಕರ್ಕೊಂಡು ಹೋಗ್ತಾರೆ. ಭೂಮಿ ಬಡಬಡ ಅಂತ ಕರ್ಕೊಂಡು ಹೋಗ್ಬಿಟ್ಟು, ಅಲ್ಲ ಭೂಮಿ ಏನು ನಡೀತಾ ಇದೆ ಇಲ್ಲಿ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ ಭೂಮಿ, ನೀನು ಬೆಂಗಳೂರಿಗೆ ಹೋಗಬೇಕು ಅಂತ ಬಸ್ ಹತ್ಕೊಂಡು ಹೋದೆ ತಾನೆ, ಮತ್ತೆ ಗಿಲ್ ಬಂದೆ, ಮತ್ತೆ ಸುಳಿಯಲ್ಲಿ ಸಿಗೋಕೊಂಡೆ ಅಂತ ಹೇಳ್ತಾರೆ. ಅದು ಲಕ್ಷ್ಮಿ ಅಕ್ಕ. ದೇವಸ್ಥಾನದಲ್ಲಿ ಪೂಜೆ ಮಾಡಿದಂಥ ಅರಿಶಿನ ಕುಂಕುಮ ಕೂಡ ನನ್ನ ಜೊತೆನೇ ಇತ್ತು. ಜೊತೆಗೆ ಆ ಬಸ್ ಕೂಡ ಅದೇ ಆಸ್ಪತ್ರೆ ಮುಂದೆ ಹೋಯಿತು. ಆದರೆ ನನಗೆ ಆ ಆಸ್ಪತ್ರೆಯಲ್ಲಿ ಅತ್ತೆ ನೋಡದೆ ಹೋಗೋಕ್ಕಾಗಲಿಲ್ಲ. ನನ್ನ ಹತ್ರ ಇರೋ ಅರಿಶಿನ ಕುಂಕುಮ ಅತ್ತೆಗಿಟ್ಟು ಹೋಗಬೇಕು ಅಂತ ಅನ್ನಿಸ್ತು ಲಕ್ಷ್ಮಿ ಅಕ್ಕ. ಅದಕ್ಕೆ ಇಳ್ದಾಗ ಏನಾಯಿತು ಗೊತ್ತಾ ಲಕ್ಷ್ಮಿ ಅಕ್ಕ, ನಾಳೆಗೆ ಕುಂಕುಮ ಇಟ್ಟು ಅತ್ತೆ ಜೊತೆ ಮಾತಾಡಬೇಕಾದ್ರೆ ಅತ್ತೆಗೆ ಪ್ರಜ್ಞೆ ಬಂದ್ಬಿಡ್ತು. ಆಗ ಡಾಕ್ಟರು ದೊಡ್ಡ ಮಿರಾಕಲ್ ಅಂತ ಹೇಳಿದರು. ಅದಕ್ಕೆ ನಾ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಅತ್ತೆಗೆಲ್ಲ ಎಚ್ಚರ ಆಯಿತು. ಎಚ್ಚರ ಆದಮೇಲೆ ನನ್ನ ಕೈಯಾರ ಮಾಡಿರೋ ಸೂಪ್ ಕುಡಿಬೇಕು ಅಂತ ಹೇಳಿದರು. ಮತ್ತು ನಿನ್ನ ಗಂಡನ ಜೊತೆ ಹೋಗಿ ನನಗೆ ಬೇಕಾಗಿರೋದನ್ನೆಲ್ಲ ಮಾಡಿ ಕಳಿಸು ಅಂತ ಹೇಳಿದರು. ಸೊ ಆಮೇಲೆ ಸಾಹೇಬರು ಕೂಡ ಶಾರದಮ್ಮ ಮತ್ತು ಶ್ರವಣ್ ಸಾಹೇಬ್ರಿಗೋಸ್ಕರ ಇಲ್ಲೇ ಇರು ಅಂತ ಹೇಳಿದರು. ಏನು ಮಾಡಲಿ ಗೊತ್ತಾಗ್ತಿಲ್ಲ ಲಕ್ಷ್ಮಕ್ಕ. ದಯವಿಟ್ಟು ಈ ವಿಷಯವನ್ನು ಯಾರ ಹತ್ರನೂ ಹೇಳಲಿಕ್ಕೆ ಹೋಗಬೇಡ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾನು ಇಲ್ಲಿ ಇರ್ತೀನಿ ಅಂತ ಹೇಳಿದ ತಕ್ಷಣ, ಅದಕ್ಕೆ ಭೂಮಿ ನಾನು ಹೇಳ್ತಿರೋದು, ನೀನು ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ಯಾ. ಆ ಸುಳಿನ ಬಿಟ್ಟು ಬರೋಕ್ಕಾಗ್ತಿಲ್ಲ ಭೂಮಿ ನಿನ್ನ ಕೈಲಿ ಅಂತ ಹೇಳ್ಬಿಟ್ಟು ಈ ಲಕ್ಷ್ಮಿ ಕೂಡ ಹೇಳ್ತಾರೆ. ಆಗ ನಮ್ಮ ಭೂಮಿ ಇದ್ದವಳು, ಏನು ಅಂತ ಗೊತ್ತಿಲ್ಲ ಲಕ್ಷ್ಮಿ ಅಕ್ಕ, ಒಟ್ಟಿನಲ್ಲಿ ಈ ವಿಷಯನ ಯಾರ ಹತ್ರ ಹೇಳಬೇಡಿ ನೀವು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ. ಸರಿ ಭೂಮಿ ಆಯಿತು, ನಾನು ಬರ್ತೀನಿ ಅಂತ ಹೇಳಿ ಹೊರಡಕ್ಕೆ ನಿಲ್ತಾರೆ. ಅಯ್ಯೋ ಲಕ್ಷ್ಮಿ ಅಕ್ಕ, ನೀವು ಹೊರಡಬೇಡಿ, ಅತ್ತೆಗೆ ಡೌಟ್ ಬರುತ್ತೆ. ನಿಮಗೆ ಸೀರೆ ಬೇಕು ಅಂತ ಹೇಳಿದ್ದೀನಲ್ಲ, ಒಂದು 4 ಜೊತೆ ಸೀರೆ ಕೊಟ್ಟು ಕಳಿಸ್ತೀನಿ, ತಗೊಂಡೋಗಿ ಅಂತ ಹೇಳ್ತಾಳೆ. ಸರಿ ಭೂಮಿ ಆಯಿತು ಅಂತ ಹೇಳಿ, ನೀನು ಹುಷಾರು ಅಂತ ಹೇಳ್ತಾರೆ ಲಕ್ಷ್ಮಿ. ಈ ಕಡೆ ಸ್ಟೇಷನಲ್ಲಿ ನಮ್ಮ ಸತ್ಯಣ್ಣ ಕೂತಿರ್ತಾರೆ. ನೋಡು, ಆಗಿದ್ದನ್ನೆಲ್ಲ ಮರ್ತುಬಿಟ್ಟು ನೀವಿಬ್ಬರು ಗಂಡ ಹೆಂಡತಿ ಥರ ಬಾಳ್ರು, ಸಂಗೀತಮ್ಮನಿಗೋಸ್ಕರನಾದರೂ ಬಾಳ್ರು ಅಂದಾಗ, ಸತ್ಯಣ್ಣ ಅದಾಗದಿರೋ ಮಾತು, ಪದೇ ನನಗೆ ಅದೇ ಮಾತನ್ನು ಹೇಳಿಬಿಡಿ ನೀವು ಅಂತ ಹೇಳ್ಬಿಟ್ಟು ಬೈಯೋಕ್ಕೆ ಶುರು ಮಾಡ್ತಾರೆ ನಮ್ಮ ಅಜಿತ್ ಅವರು. ಅಷ್ಟೊತ್ತಿಗೆ ಸಂಗೀತ ಅಮ್ಮನವರು ಭೂಮಿ ರೂಮಿಗೆ ಬಂದಿರ್ತಾರೆ. ಭೂಮಿ ಮಲಗಿರ್ತಾಳೆ. ಅಯ್ಯೋ ಭೂಮಿ ಮಲಗಿದೆಯಾ ಅಂದ ತಕ್ಷಣ, ಅದೇ ಇಲ್ಲ, ಏನಾದರೂ ಬೇಕಿತ್ತಾ ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅಜಿತ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ಅಜಿತಾ ಅಂದ ತಕ್ಷಣ, ಹೇಳಮ್ಮ ಅಂದ ತಕ್ಷಣ, ಭೂಮಿಗೂ ನನಗೂ ಏನಾದರೂ ಸಮಸ್ಯೆನೇನೋ ಅಂತ ಕೇಳ್ತಾರೆ. ಅಯ್ಯೋ ಅಮ್ಮ, ನಾವು ಬೆಸ್ಟ್ ಕಪಲ್ಲು, ಕ್ಯೂಟ್ ಕಪಲ್ಲು, ಆ ಕಪಲ್ಲು ಈ ಕಪಲ್ಲು ಅಂತ ಹೇಳ್ತಾರೆ. ಆದರೆ ಸಂಗೀತಮ್ಮನವರು ನಂಬೋದಿಲ್ಲ. ಅಲ್ಲ ಕಣೋ, ಹಾಗಾದರೆ ಭೂಮಿ ಯಾಕೆ ಶಾರದನ ರೂಮಲ್ಲಿದ್ದಾಳೆ, ನಿನ್ನ ರೂಮಲ್ಲೇ ಯಾಕಿಲ್ಲ ಅಂತ ಕೇಳ್ತಾರೆ. ಅಯ್ಯೋ ಅಮ್ಮ, ಇವತ್ತು ಭೂಮಿ ಬೇಗ ಬಾ ಅಂತ ಹೇಳಿದ್ದಾಳೆ, ಜೊತೆಗೆ ಬರಬೇಕಾದ್ರೆ ಮಲ್ಲಿಗೆ ಹೂವು ಕೂಡ ತೊಗೊಂಡು ಬಾ ಅಂತ ಹೇಳಿದ್ದಾಳೆ ಅಂತ ಹೇಳ್ತಾರೆ. ಇಲ್ಲ, ನೀನೇನು ಮುಚ್ಚಿಡ್ತಿಲ್ಲ ತಾನೇ ನನ್ನ ಹತ್ರ ಅಂದಾಗ, ಇಲ್ಲ ಅಂತ ಹೇಳ್ತಾರೆ. ಭೂಮಿಗೂ ಕೂಡ ಫೋನ್ ಕೊಡ್ತಾರೆ. ಭೂಮಿ ತಗೋ, ನಿನ್ನ ಗಂಡ ನಿನ್ನ ಹತ್ರ ಮಾತಾಡಬೇಕಂತೆ ಅಂದಾಗ, ಸಾಹೇಬ್ರೆ ಬೇಗ ಬಂದುಬಿಡಿ ಇವತ್ತು ಅಂತ ಹೇಳ್ಬಿಟ್ಟು, ಅದೇ ಅಯ್ಯೋ ಮೋಡ ಥರ ಆಗಿದೆ, ನಾನು ಬಟ್ಟೆ ಹಾಕಿದ್ದೆ ಮೇಲ್ಗಡೆ, ಬಟ್ಟೆ ತರ್ತೀನಿ ಅಂತ ಹೇಳಿ ಹೋಗ್ತಾಳೆ. ನೋಡು ಇವಳು ಏನೋ ನೆಪ ಮಾಡಿ ಮಾತಾಡೋಕ್ಕಾಗ್ದೇ ಹೋಗ್ತಿದ್ದಾಳೆ, ಇವರಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಯ್ಯೋ ಹಾಗೇನಿಲ್ಲ ಅಮ್ಮ ಅಂದ ತಕ್ಷಣ, ಏನೂ ಇಲ್ಲ ತಾನೇ, ನೀವು ಯಾರು ನಂಗೆ ಸುಳ್ಳು ಹೇಳ್ತಿಲ್ಲ ಅಂತಾಲೆ ಅಂತ ಹೇಳ್ಬಿಟ್ಟು ಶ್ರವಣ ನಚ್ಚಿ ಎಲ್ಲರನ್ನೂ ಕೇಳ್ತಾಳೆ. ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಸಂಗೀತಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಯಿತಾ? ಏನಿದು ಕತೆ? ಮುಂದಿನ ಸಂಚಿಕೆಯಲ್ಲಿ ಅಂದರೆ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.